ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ವಿಭಜಿತವಾಗಿ 18 ವರ್ಷಗಳು ಉರುಳಿ ಹೋಗಿದೆ. ಆದರೆ ರಸ್ತೆ ಸಾರಿಗೆ ಇಲಾಖೆ ಮಾತ್ರ ಇನ್ನೂ ಹಾಗೆ ಉಳಿದಿದೆ. ಚಿಕ್ಕಬಳ್ಳಾಪುರದ ಆರ್ಟಿಒ ಕಚೇರಿಯಲ್ಲಿ ಕೆಲಸ ಮಾಡೋಕೆ ಸಿಬ್ಬಂದಿ ಇಲ್ಲದೆ ಹರಸಾಹಸ ಪಡ್ತಾ ಇದ್ದಾರೆ. ಒಂದು ಸಣ್ಣ ಅಪಘಾತ ಆದರೂ ಕೂಡ ಕೋಲಾರದಿಂದ ಇನ್ಸ್ಪೆಕ್ಟರ್ಗಳು ಓಡೋಡಿ ಬರಬೇಕಿದೆ. 100 ಅರ್ಜಿ ಕೊಟ್ಟರು, ಇಂದಿಗೂ ಪರಿಹಾರ ಸಿಕ್ಕಿಲ್ಲ. ಶಾಸಕ, ಸಂಸದ, ಉಸ್ತುವಾರಿ ಮಂತ್ರಿ ಹೇಳಿದ್ರು ಕೆಲಸ ಆಗ್ತಾ ಇಲ್ಲ. ಕಳೆದ 13 ವರ್ಷದಿಂದ ಹೋರಾಟಗಾರರು ನಿರಂತರವಾಗಿ ಅರ್ಜಿಗಳನ್ನು ಬರೆದಿದ್ದಾರೆ. ಬಂದ ಸರ್ಕಾರಿಗಳಿಗೆಲ್ಲ ಅರ್ಜಿ ಕೊಟ್ಟಿದ್ದಾರೆ. ಆದರೂ ಚಿಕ್ಕಬಳ್ಳಾಪುರದ ಆರ್ಟಿಒ ಕಚೇರಿಗೆ ಇನ್ಸ್ಪೆಕ್ಟರ್ಗಳ ನಿಯೋಜನೆ ಆಗಿಲ್ಲ. ಕೋಲಾರದಿಂದ ಸಿಬ್ಬಂದಿ ಬಂದು ಹೋದರೆ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಹೊರೆ ಅನ್ನೋದು ಜನಪ್ರತಿನಿಧಿಗಳಿಗೆ ತಿಳಿದಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಾರಿಗೆ ಆಯುಕ್ತರಿಗೆ ನೇರವಾಗಿ ಆದೇಶ ಮಾಡಿ ಇನ್ಸ್ಪೆಕ್ಟರ್ ನೇಮಕಾತಿಗೆ ಸೂಚನೆ ಕೊಟ್ಟಿದ್ರು. ಕೆಲಸ ಮಾತ್ರ ಆಗಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಆರ್ಟಿಒ ಕಚೇರಿ ಇದ್ರೂ ಇನ್ಸ್ಪೆಕ್ಟರ್ ನೇಮಕಾತಿ ಆಗಿದೆ. ಹೋಗಿರೋದು ಇಲ್ಲಿನ ಜನರಿಗೆ ಕೋಪ ತರಿಸಿದೆ. ವಾಹನ ಮಾಲೀಕರು ನಡೆಸಿದ ಹೋರಾಟಕ್ಕೆ ಬೆಲೆ ಸಿಕ್ಕಿಲ್ಲ. ರೈತ ಸಂಘಟನೆಗಳು ಮಾಡಿದ ಮನವಿಗೆ ಸರ್ಕಾರ ಸ್ಪಂದಿಸಿಲ್ಲ. ಇದರಿಂದ ರೋಸಿ ಹೋಗಿರುವಂತಹ ಹೋರಾಟಗಾರರು 2ರಂದು ನಂದಿಬೆಟ್ಟದಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಗೆ ಮುತ್ತಿಗೆ ಹಾಕುವ ಸೂಚನೆ ನೀಡಿದ್ದಾರೆ. ಅವಿಭಾಜಿತ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಯಿಂದ ಡಿವೈಡ್ ಆಗಿ ಸುಮಾರು 18 ವರ್ಷ ಕಳೆದ್ರೂ ಇವತ್ತು ನಮ್ಮ ಪ್ರಾದೇಶಿಕ ಸಾರಿಗೆ ಇಲಾಖೆಯ ನಮ್ಮ ಆರ್ಟಿಒ ಕಚೇರಿ ಸಪ್ರೇಟ್ ಆಗಿಲ್ಲ, ಸಬ್ ಡಿವಿಷನ್ ಆಗಿಲ್ಲ. ಕಾರಣ ಏನಪ್ಪ ಅಂದರೆ ಇವತ್ತು ನಾವು ಯಾಕೆ ಆಗಬೇಕು ಅಂತ ಸುಮಾರು ಕೇಳ್ತಾ ಇದ್ದರೆ, ಇವತ್ತು ನಮ್ಮ ಆಂಧ್ರ ಗಡಿ ಭಾಗದಲ್ಲಿದ್ದೀವಿ ಮತ್ತು ಹೆಚ್ಚು ಕೇಸುಗಳು ಹಾಕೋಂಥ ಪರಿಸ್ಥಿತಿ ಬಂದವಾಗ ನಾವು ಯಾವ್ದೋ ದೂರು ಕೊಟ್ಟರೆ ಇವತ್ತು ಯಾವ ಕೇಸ್ ಹಾಕಬೇಕಾದ್ರೂ ನಾವು ಕೋಲಾರದಿಂದ ಬರಬೇಕು ಒಂದು ಆರ್ಟಿಒ ಅಂತ ಹೇಳ್ತಾರೆ. ಹಂಗಾಗಿ ನಾವು ಸುಮಾರು ಇದ್ರ ಬಗ್ಗೆ ನಾವು ಮಾನ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಗೆ ಲಿಖಿತವಾದ ದೂರು ಕೊಟ್ಟಿದ್ದೀವಿ. ಅವರು ಕಮಿಷನರ್ಗೆ ಪ್ರಪೋಸಲ್ ಮಾಡಿದ್ದಾರೆ. ಆದರೆ ಇದರಿಂದ ಯಾವ ಲಾಭಿ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ತಕ್ಷಣ ಇವತ್ತೇನು ನಮಗೆ ಇವತ್ತು ನಮ್ಮ AC ಸಿಮೆಂಟ್ ಫ್ಯಾಕ್ಟ್ರಿ ಇದೆ, ತುಂಬ ತೊಂದರೆ ಆಗ್ತಾಯಿದೆ. ಕೆಲವೆಲ್ಲ ಕೇಸ್ ಹಾಕಬೇಕು ಅಂತಂದರೆ ಕೇಸ್ ಹಾಕೋದಕ್ಕೆ ಆಗ್ತಾಯಿಲ್ಲ. ಇವತ್ತು ನಮ್ಮ ಬಾಗೇಪಲ್ಲಿ ಚೆಕ್ ಪೋಸ್ಟ್ ಇದೆ ಮತ್ತು ನಮ್ಮ ಗೌರಿಬಿದೂರು ಚೆಕ್ ಪೋಸ್ಟ್ ಇದೆ. ಹಾಗಾಗಿ ತಕ್ಷಣ ಇದ್ರ ಬಗ್ಗೆ ಕ್ರಮ ತಗೋಬೇಕು ಮತ್ತು ಎಲ್ಲ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಕ್ರಮ ವಹಿಸ್ಕೊಂಡು ತಕ್ಷಣವೇ ಇವತ್ತು ನಮ್ಮ ಏನು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಒಂದು ಭಾಗದಲ್ಲಿ ಸಪ್ರೇಟ್ ಆಗಬೇಕು ಅನ್ನೋದು ನಮ್ಮ ಇಚ್ಛೆ ಆಗಿದೆ. ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೊಂಡು ಒಂದು ಸಪ್ರೇಟ್ ಆಗುವಂಥ ಕೆಲಸವನ್ನು ತಕ್ಷಣ ಆಗಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿ 18 ವರ್ಷ ಆದರೂ ಸಹ ನಮ್ಮ ಆರ್ಟಿಒ ಕಚೇರಿ ಇನ್ನೂ ಕೋಲಾರದಲ್ಲೇ ಇದೆ. ಅದು ಯಾವುದೇ ರೀತಿ ನಮ್ಮ ಸಪ್ರೇಟು ಮಾಡೇ ಇಲ್ಲ. ಅದಕ್ಕೋಸ್ಕರ ಈ ಸಲ ನಡೆಯುವಂಥ 2ನೇ ತಾರೀಕು ಸಚಿವ ಸಂಪುಟದಲ್ಲಿ ಅದನ್ನು ಚರ್ಚೆ ಮಾಡಿ ಅದನ್ನು ಸಪ್ರೇಟ್ ಇದು ಮಾಡಿಕೊಡ್ಬೇಕಾಗಿ ಮನವಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.